ಪ್ರದೀಪ್ ಅವರು ಈಗ ಕಿಚ್ಚ ಪಚ್ಚ ಸೂಪರ್ ಚೆನ್ನಾಗಿದೆ. ಸೂಪರ್ ಆಗಿದೆ ಫಿಲಮು. ಆ್ಯಕ್ಚುಲಿ ಟ್ರೈಲರ್ ಹೋಗಿ ನೋಡಿದ್ದೆ, ಟ್ರೈಲರು ಚೆನ್ನಾಗಿತ್ತು. ಸೊ ನಮ್ಮ ಬಾಸ್ಗೆ, ಕಿಚ್ಚ ಬಾಸ್ಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ, ಸಂಚಿತ್ ಅಣ್ಣಂಗೂ ಅಷ್ಟು ಸಪೋರ್ಟ್ ಮಾಡಿ, ಯಾಕೆಂದರೆ ಜೂನಿಯರ್ ಕಿಚ್ಚ ಅಂತಲೇ ಹೇಳ್ಬೋದು. ಜೈ ಕಿಚ್ಚ ಬಾಸ್. ಹೌದು, ಕಿಚ್ಚ ಬಾಸ್ ಅಪ್ಪಟ ಅಭಿಮಾನಿ. ಅವ್ರದ್ದು ಟ್ಯಾಟೂಸ್ ಹಾಕ್ಸ್ಕೊಂಡಿದ್ದೀನಿ, ಅವ್ರ ಆಟೋಗ್ರಾಫ್ ಹಾಕ್ಸಿರೋದು. ಸೊ ತುಂಬಾ ಖುಷಿ ಆಗುತ್ತೆ ಹತ್ರದಿಂದ ಬಾಸ್ನ ನೋಡೋದು. ಸೊ ತುಂಬ ಜನದ ಕನಸಿರುತ್ತೆ ಅದು ಬಾಸ್ನ ಹತ್ರದಿಂದ ನೋಡಬೇಕು, ಮಾತಾಡಿಸ್ಬೇಕು ಅಂತ. ಬಟ್ ಇವತ್ತು ನನಗೆ ಫುಲ್ಫಿಲ್ ಆಗಿದೆ ಡ್ರೀಮು. ಬಟ್ ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋಕ್ಕಾಗಲಿಲ್ಲ ಅಷ್ಟೇ. ಬಟ್ ಮೂವಿ ಬಗ್ಗೆ ಹೇಳೋದಾದ್ರೆ ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ. ಥ್ಯಾಂಕ್ ಯು. ಚೆನ್ನಾಗಿ ಅನ್ನಿಸ್ತು. ಒಂದು ಮೋಟಿವ್ ಇದೆ, ಮನಿ ಹಿಂದೆ ಹೋದರೆ ಯಾವಾಗಲೂ ಮೂವಿ ತುಂಬಾ ಚೆನ್ನಾಗಿದೆ, ಮೋಟಿವೇಟೆಡ್ ಆಗಿದೆ. ಇವಾಗ ಡ್ರಗ್ಸ್ ಸ್ಮಗ್ಲಿಂಗ್ ಹೆಂಗಿದೆ ಅದರದ್ದು ಪ್ರಕಾರವಾಗಿ ಇದನ್ನ ಮೂವಿ ತೆಗೆದಿದ್ದಾರೆ. ಇಟ್ಸ್ ವರ್ತ್ ಅನ್ಬೋದು, ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು. ಈಗ ಮಕ್ಕಳುಗಳು ಆಲ್ಮೋಸ್ಟ್ ಈ ಜನರೇಷನ್ ಅಲ್ಲಿ ಮೊಬೈಲು ಇನ್ನೊಂದು ಮತ್ತೊಂದು ಅಡಿಕ್ಟ್ ಆಗ್ತಿದ್ದಾರೆ. ಸೊ ಒಂದ್ಸತಿ ಮೂವಿ ನೋಡಿದ್ರೆ ದುಡ್ಡು ಹಿಂದೆ ಹೋಗ್ದಂತೆ, ಸ್ಮಗ್ಲಿಂಗ್ ಅದು ಇದು ಹಿಂದೆ ಹೋಗ್ದಂತೆ, ಲೈಫ್ ನ ಚೆನ್ನಾಗಿ ಇಟ್ಕೊಂಡು ಏನ್ ಮಾಡ್ಬೇಕು ಅದ್ರ ಗೋಲ್ ಕಡೆ ಅಚೀವ್ ಮಾಡ್ಬೇಕು, ಅದ್ರ ಕಡೆ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೌದು, ಆಲ್ಮೋಸ್ಟ್ ಈಗ ಸ್ಟಾರ್ಟ್ ಆಗಿದೆ ಮೈಸೂರಿನಲ್ಲಿ. ಸೊ ಅದು ಸ್ವಲ್ಪ ಕಮ್ಮಿ ಆದ್ರೆ ಇನ್ನೂ ಒಳ್ಳೇದು, ಯಾಕೆಂದ್ರೆ ಇನ್ನು ಚಿಕ್ಕ ಚಿಕ್ಕ ಮಕ್ಕಳು ಸಹ ಅವ್ರ ಕೈಲೆಲ್ಲ ಸಿಗ್ತಾ ಇದೆ. ಸೊ ನಮಗೂ ಗೊತ್ತಾಗ್ತಿಲ್ಲ ಅದು ಎಲ್ಲಿಗೆ ಬರ್ತಿದೆ ಅಂತ. ಸೊ ಬೆಟರ್ ಆಫ್ ಗೌರ್ಮೆಂಟ್ ಇದನ್ನ ಚೆನ್ನಾಗಿ ನಿಭಾಯಿಸ್ಕೊಂಡು ಕಂಡಿಡ್ಕೊಂಡು ಈಗ ಏನ್ ಜನರೇಷನ್ ಮಕ್ಕಳಿದ್ದಾರೆ ಹಾಳಾಗೋದನ್ನ ತಪ್ಪಿಸ್ಬೋದು. ಕನ್ನಡ ಫಿಲಂ ಇಂಡಸ್ಟ್ರಿಗೆ ಹೊಸ ಜನರೇಷನ್ಗೆ ಪ್ರಾಮಿಸಿಂಗ್ ನಾಯಕ ಸಿಗ್ತಾ ಅಂತ ಅನ್ಸುತ್ತೆ ಸಿನಿಮಾ ನೋಡಿ. ಹೌದು, ಇವಾಗ ಡೇ ಬೈ ಡೇ ಹೊಸಬ್ರು ಬರ್ತಾನೆ ಇದ್ದಾರೆ ಇಂಡಸ್ಟ್ರಿ ಫೀಲ್ಡ್ಗೆ. ಸೊ ಹಾಗಾಗಿ ಎಲ್ಲರಿಗೂ ಸಪೋರ್ಟ್ ಮಾಡ್ಬೇಕು. ಈಗ ಆಲ್ಮೋಸ್ಟ್ ಬೇರೆ ಲ್ಯಾಂಗ್ವೇಜ್ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಕನ್ನಡ, ಇಂಗ್ಲಿಷ್, ತೆಲುಗು, ಮತ್ತೆ ಮಲಯಾಳಂ, ಮತ್ತೆ ಇನ್ನೊಂದೇನೋ ಕೋಡ್ ಡ್ರಾಮಾ ಅನ್ಕೊಂಡೇನೋ ಸಮಥಿಂಗ್ ಬರ್ತಿದೆಯಲ್ಲ, ಅದಕ್ಕೆ ತುಂಬಾನೇ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಿದ್ದಾರೆ. ಬಟ್ ಆದ್ರೆ ನಮ್ ಕನ್ನಡನ ಉಳಿಸ್ಲಕ್ಕೆ ಯಾರು ಇದ್ ಮಾಡ್ತಿಲ್ಲ. ಸೊ ನಮ್ ಕನ್ನಡನ ಉಳಿಸಿ ಮತ್ತೆ ಕನ್ನಡ ಫಿಲಮ್ಸ್ ನ ಬೆಳೆಸಿ ಅಂತ ಹೇಳ್ತೀನಿ. ಹಾಗೆ ಇಂಡಸ್ಟ್ರಿ ಫೀಲ್ಡ್ ಅಲ್ಲಿ ಯಾರ್ಯಾರು ಕನ್ನಡ ಫಿಲಮ್ಸ್ಗೆ ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.